ಇಲ್ಲಿ ನೋಡ್ಬೋದು ನೀವು ಕಾರ್ ನೋ ಪಾರ್ಕಿಂಗ್ ಪೊಲೀಸ್ ಪ್ರಕಟಣೆ, ಆದರೂ ಅದಕ್ಕೆ ಒಂದು ಕವಡೆ ಕಾಸಿಗೆ ಕಿಮ್ಮತ್ತಿಲ್ಲ. ಇದನ್ನು ಪೊಲೀಸ್ನವರು ಗಮನಿಸ್ದಂಗೆ ಇದ್ದಾರೆ. ಸಿಕ್ಕಾಪಟ್ಟೆ ಗಲಾಟೆಗಳಾಗಿದೆ. ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಎಷ್ಟು ಹೇಳಿದ್ರು ಕಾರ್ಗಳು ತೆಗಿಯಲ್ಲ. ಇಲ್ಲಿ ನಮ್ಮ ಪ್ರೈವೇಟ್ ಬಸ್ಗಳು ನಿಲ್ಲಿಸೋದಕ್ಕೆ ತುಂಬ ತೊಂದರೆ ಆಗೈತೆ. ಇಲ್ಲಿ ಕಾರ್ನವ್ರದ್ದು ಜಾಸ್ತಿ ಸರ್, ತೊಂದರೆ ಜಾಸ್ತಿ ಆಗ್ತದೆ. ತೊಗೊಂಬಂದು ಹಾಕ್ಬಿಡ್ತಾರೆ, ಏನೇನು ಹೇಳಕ್ಕೆ ಹೋದರೆ ಬಾಯಿ ಬಂದಂಗೆ ಬೈತಾರೆ, ನಮಗೆ ಬೈತಾರೆ ಇಲ್ಲಿ. ನಮಸ್ಕಾರ ವೀಕ್ಷಕರೇ, ಧರಣಿ ನ್ಯೂಸ್ಗೆ ಸ್ವಾಗತ. ನಾವಿವತ್ತು ದೊಡ್ಡಬಳ್ಳಾಪುರದ ಹಳೆ ಬಸ್ ನಿಲ್ದಾಣದಲ್ಲಿದ್ದೀವಿ. ಎಲ್ಲಿ ನೋಡಿದ್ರು ಕೂಡ ಆಟೋಗಳು ಆಗ್ಬೋದು, ಕಾರ್ಗಳಾಗ್ಬೋದು, ಬಸ್ಗಳಾಗ್ಬೋದು, BMTC ಆಗ್ಬೋದು, KSRTC ಆಗ್ಬೋದು, ಹೀಗೆ ಹಲವಾರು ವಾಹನಗಳ ಜೊತೆಗೆ ಈಗ ಸಾರ್ವಜನಿಕರು ಮಾರ್ಕೆಟಿಗೆ ಬರ್ತಾರೆ, ಪರ್ಚೇಸಿಗೆ ಬರ್ತಾರೆ, ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅಂತ ಬರ್ತಾರೆ. ಬಸ್ ಹತ್ಬಿಟ್ಟು ಬೆಂಗಳೂರಿಗೆ ಹೋಗೋರು ಇರ್ತಾರೆ. ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಅಡ್ಡದಿಡ್ಡಿ ಎಲ್ಲಂದ್ರೆ ಅಲ್ಲಿ ಗಾಡಿಗಳು ನಿಲ್ಲಿಸ್ಬಿಟ್ಟು ಹೋಗ್ತಾರೆ. ಇಲ್ಲಿ ನೋಡ್ಬೋದು ನೀವು ಕಾರ್ ನೋ ಪಾರ್ಕಿಂಗ್ ಪೊಲೀಸ್ ಪ್ರಕಟಣೆ, ಆದರೂ ಅದಕ್ಕೆ ಒಂದು ಕವಡೆ ಕಾಸಿಗೆ ಕಿಮ್ಮತ್ತಿಲ್ಲ. ಇಲ್ಲಿ ಎಲ್ಲಾದರೂ ಕಾರ್ ನಿಲ್ಲಿಸ್ಬಿಟ್ಟು ಹೋಗ್ತಾರೆ. ಅವರು ಬೇಕಾಗಿರೋವಂಥ ರೇಷನ್ ಆಗ್ಬೋದು, ತರಕಾರಿ ಆಗ್ಬೋದು, ಪರ್ಚೇಸ್ ಮಾಡೋದಕ್ಕೆ ಹೋಗ್ತಾರೆ, ಇಲ್ಲ ಬಟ್ಟೆ ಪರ್ಚೇಸ್ ಮಾಡೋದಕ್ಕೆ ಹೋಗ್ತಾರೆ, ಇಲ್ಲ ಬೆಂಗಳೂರಿಗೆ ಹೋಗ್ಬೇಕಾಗಿರೋರು ಹೋಗಿ ಬರ್ತಾರೆ. ಇಲ್ಲಿ ನಿಲ್ಲಿಸ್ಬಿಟ್ಟು ಹೋಗ್ಬಿಡ್ತಾರೆ. ಇದರಿಂದಾಗಿ ಏನಾಗ್ತಾ ಇದೆ, ಇಲ್ಲಿ ಖಾಸಗಿ ಬಸ್ ನಿಲ್ದಾಣಕ್ಕೋಸ್ಕರ ಅಂತ ಕೊಟ್ಟಿದ್ದಾರೆ. ಇಲ್ಲಿ KSRTCಗೆ ಒಂದು ಬಸ್ ನಿಲ್ದಾಣ ಆಗಿದೆ, BMTCಗೆ ಆ ಕಡೆ ಇದೆ. ಇಲ್ಲಿ ಖಾಸಗಿ ಬಸ್ಗಳು ನಿಲ್ಲುಗಡೆಗೋಸ್ಕರ ಈ ಒಂದು ಸ್ಥಳವನ್ನು ನಿಗದಿಪಡಿಸಿದ್ದಾರೆ. ಆದರೆ ಇಲ್ಲಿ ಯಾವಾಗೂ ಒಂದು ಸಮಸ್ಯೆ ಏನಾಗ್ತಾ ಇರುತ್ತೆ ಅಂದರೆ, ಕಾರ್ ನಿಲ್ಲಿಸ್ಬಿಟ್ಟು ಹೋಗ್ತಾರೆ, ಈ ಬಸ್ಗಳು ಅವ್ರಿಗೂ ಸಮಸ್ಯೆ ಆಗ್ತಾ ಇರುತ್ತೆ, ತೆಗಿಯೋದಿಲ್ಲ. ಅವ್ರು ತೆಗಿಬೇಕಾದ್ರೆ ಇವರು ಗಾಡಿಗಳು ಎತ್ತೋದಕ್ಕೆ ಆಗ್ತಾಯಿಲ್ಲ. ಈ ಥರ ಏನೋ ಒಂದು ಸಮಸ್ಯೆಗಳಾಗ್ತಾ ಇದೆ. ಇದ್ರ ಬಗ್ಗೆ ಒಂದಷ್ಟು ಮಾತಾಡೋಣ. ಸರ್, ಇಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ? ಸರ್, ಇದು ಆ್ಯಕ್ಚುಲಿ ಬಂದು ಕೊಂಗಾಡಿಯಪ್ಪ ಬಸ್ ಸ್ಟ್ಯಾಂಡ್ ಅಂತ ಹಳೆ ಬಸ್ ಸ್ಟ್ಯಾಂಡು. ಇದು ಖಾಸಗಿ ಬಸ್ಸುಗಳಿಗೆ ಮಾತ್ರ ಪ್ರವೇಶ ಇರೋದ್ರಿಂದ ಬರೀ ಖಾಸಗಿ ಬಸ್ಸುಗಳಿಗೆ ಅವಕಾಶ ಕೊಡಬೇಕು ಪೊಲೀಸ್ನವ್ರು ಏನು ಮಾಡಿದ್ದಾರೆ, ಆಟೋಗಳಿಗೆ ಸ್ಟ್ಯಾಂಡ್ ಕೊಟ್ಟು ಮತ್ತು ಕಾರ್ಗಳಿಗೂ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಇದು ನೋ ಪಾರ್ಕಿಂಗ್ ಹಾಕಿದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಇದನ್ನು ಪೊಲೀಸ್ನವರು ಗಮನಿಸ್ದಂಗೆ ಇದ್ದಾರೆ. ಸರ್, ನೀವೇನು ಹೇಳ್ತೀರಿ? ಸರ್, ಈ ಕಾರ್ ಪಾರ್ಕಿಂಗ್ನವರು ಬಂದು ಕಾರ್ ಪಾರ್ಕ್ ಮಾಡಬೇಕಾದ್ರೆ ಇಲ್ಲಿ ಪಾರ್ಕಿಂಗ್ ಜಾಗ ಇಲ್ಲ, ಆಚೆ ಕಡೆ ಹೋಗಿ ಬೇರೆ ಕಡೆ ಹೋಗಿ ಗಾಂಧಿನಗರ ಹೋಗಿ ಅಲ್ಲೆಲ್ಲ ನಿಲ್ಸ್ಕೊಳ್ಳಿ ಅಂತ ಹೇಳಿದ್ರೆ, ಇಲ್ಲ 5 ನಿಮಿಷಕ್ಕೆ ಬರ್ತೀವಿ 10 ನಿಮಿಷಕ್ಕೆ ಬರ್ತೀವಿ ಅಂತ ಹೇಳ್ಬಿಟ್ಟು ಕಾರ್ ಹಾಕ್ಬಿಟ್ಟು ಹೋಗ್ತಾರೆ. ಕೇಳೋಕ್ಕೆ ಹೋದರೆ ಇಲ್ಲ 5 ನಿಮಿಷ ಅಂತ ಹೋಗ್ತಾರೆ, ಗಂಟೆಗಳು ಗಟ್ಟೆ ಆದರೂ ಒಬ್ಬರು ಬರೋದಿಲ್ಲ. ಕೇಳೋಕ್ಕೆ ಹೋದರೆ ಅವಾಚ್ಯ ಶಬ್ದಗಳಿಂದ ಬೈಯುವಂಥ ಜನಗಳು ಇದ್ದಾರೆ. ಇಲ್ಲಿ ಸಿಕ್ಕಾಪಟ್ಟೆ ಗಲಾಟೆಗಳಾಗಿದೆ. ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಎಷ್ಟು ಹೇಳಿದ್ರು ಕಾರ್ಗಳು ತೆಗಿಯಲ್ಲ. ಇಲ್ಲಿ ನಮ್ಮ ಪ್ರೈವೇಟ್ ಬಸ್ಗಳು ನಿಲ್ಲಿಸೋದಕ್ಕೆ ತುಂಬ ತೊಂದರೆ ಆಗೈತೆ. ಬಸ್ಗಳು ಅಂದರೆ ಕಾರ್ಗಳು ಎತ್ತಲ್ಲ, ಎಲ್ಲೆಲ್ಲ ಹೊರಟೋಗಿರ್ತಾರೆ. ಪೊಲೀಸ್ನವರು ಇದ್ರ ಬಗ್ಗೆ ಗಮನ ಹರಿಸಿ ನಮಗೆ ಖಾಸಗಿ ಬಸ್ನವ್ರಿಗೆ ಒಳ್ಳೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ವೀಕ್ಷಕರೇ, ನೋಡ್ಬೋದು ನೋ ಪಾರ್ಕಿಂಗ್ ನಿಲ್ದಾಣವಲ್ಲ ಅಂತಲೂ ಬೋರ್ಡ್ ಹಾಕಿದ್ದಾರೆ. ಆದರೂ ಇಲ್ಲಿ ಪಾರ್ಕಿಂಗ್ ಮಾಡಿರ್ತಾರೆ. ನೋಡ್ಬೋದು ಯಥೇಚ್ಛವಾಗಿ ಇಷ್ಟೊಂದು ಗಾಡಿಗಳು ನಿಲ್ತಿದ್ದಾವೆ. ಇಲ್ಲಿ ಸಾಮಾನ್ಯವಾಗಿ ಕೇಳಿಬರ್ತಾ ಇರೋ ಆರೋಪ ಏನು ಅಂದರೆ, ಸುಮಾರು ಜನ ಕೆಲಸಕ್ಕೆ ಹೋಗೋರು ಅವರ 2 ವೀಲರ್ನಾಗ್ಬೋದು 4 ವೀಲರ್ನಾಗ್ಬೋದು ಎಲ್ಲಂದ್ರಲ್ಲಿ ನಿಲ್ಲಿಸ್ಬಿಟ್ಟು, ಬಸ್ ಸ್ಟ್ಯಾಂಡನ್ನು ಒಂದಷ್ಟು ಕಡೆ ಎಲ್ಲಂದ್ರಲ್ಲಿ ನಿಲ್ಲಿಸ್ಬಿಟ್ಟು ಅವ್ರ ಕೆಲಸಗಳಿಗೆ ಹೋಗಿ ಆಮೇಲೆ ಬಂದು ಅದನ್ನು ತೊಗೊಂಡು ಹೋಗ್ತಾರೆ. ಇಲ್ಲಿ ನಾವು ನೋಡ್ಬೋದು KSRTCಯಲ್ಲೇ ಒಂದು ನಿಲ್ದಾಣದ ಒಂದು ವ್ಯವಸ್ಥೆಗಳು ಮಾಡಿದ್ದಾರೆ. ಆದರೆ ಅಲ್ಲಿ ದುಡ್ಡು ಕೊಡಬೇಕಾಗತ್ತೆ ಅಂತ ಜನ ಏನು ಮಾಡ್ತಾರೆ, ಅತಿ ಬುದ್ಧಿವಂತಿಕೆಯಿಂದ ಈ ಥರ ನಿಲ್ಲಿಸ್ಬಿಟ್ಟು ಹೋಗ್ತಾರೆ. ಇದರಿಂದ ಸಾರ್ವಜನಿಕರಿಗಾಗ್ಬೋದು, ಇಲ್ಲಿ ಒಂದು ಖಾಸಗಿ ಬಸ್ಗಳಿಗಾಗ್ಬೋದು ತುಂಬಾ ಸಮಸ್ಯೆ ಆಗ್ತಾಯಿದೆ. ಬನ್ನಿ ಇದ್ರ ಬಗ್ಗೆ ಇನ್ನೊಬ್ಬರ ಹತ್ರ ಮಾತಾಡೋಣ. ಸರ್, ಏನು ಸಮಸ್ಯೆ ಆಗ್ತಾಯಿದೆ? ಸರ್, ಇಲ್ಲಿ ಕಾರ್ನವ್ರದ್ದು ಜಾಸ್ತಿ ಸರ್, ತೊಂದರೆ ಜಾಸ್ತಿ ಆಗ್ತದೆ. ತೊಗೊಂಬಂದು ಹಾಕ್ಬಿಡ್ತಾರೆ, ಏನೇನು ಹೇಳಕ್ಕೆ ಹೋದರೆ ಬಾಯಿ ಬಂದಂಗೆ ಬೈತಾರೆ, ನಮಗೆ ಬೈತಾರೆ ಇಲ್ಲಿ. ಸರ್, ಯಾವ ಥರ ಅಂದರೆ ರೆಗ್ಯುಲರಾಗಿ ಒಂದಷ್ಟು ಅವರೇ ಜನ ಬಂದು ನಿಲ್ಲಿಸ್ತಾರ, ಇಲ್ಲ ಬೇರೆ ಬೇರೆಯವ್ರು ಬಂದು ನಿಲ್ಲಿಸ್ತಾರ? ಬೇರೆಯವರು ಅವರು ಎಲ್ಲ ಕಡೆಯಿಂದ ಬರ್ತಾರೆ ಜನ. ಅಂದರೆ ತುಂಬ ಜನ ಬರ್ತಾರೆ, ಹೇಳಿದ್ರೆ ಕೇಳಲ್ಲ, ಹೊರಟೋಗ್ತಾರೆ. ಏನೇನು ಹೇಳಿದ್ರೆ ಬೈತಾರೆ, ನಮಗೆ ಬೈತಾರೆ. ನಿಲ್ಕೊಡ್ರಿ ಸುಮ್ಮನೆ, ಯಾಕೆ ಹಿಂಗೆ ಅಂತಾರೆ ಅಷ್ಟೇ. ಇಲ್ಲಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಒಂದಷ್ಟು ಗಮನ ತಗೊಂಡು ಇಲ್ಲಿ ಒಂದಷ್ಟು ಪರಿಸ್ಥಿತಿನ ತಿಳಿಗೊಳಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ.